ಇನ್ನು 10 ನಿಮಿಷಕ್ಕೆ ನಾವು ಊಟಕ್ಕೆ ಹೋಗ್ತೀವಿ. ಊಟ ಮಾಡ್ಕೊಂಡು ಮತ್ತೆ ಕುಂದ್ರೆ ಅಷ್ಟೇ ಆಗ್ಬೋದಾ? ಎರಡು ಪ್ರಮುಖ ಅಂಶಗಳು ಎಲ್ಲ ಸುದೀರ್ಘವಾಗಿ ಈ ವೇದಿಕೆಯ ಮೇಲೆ ಹೋರಾಟ ಹೆಂಗ ಪ್ರಾರಂಭ ಆಯಿತು, ಭೂಮಿಯ ವಿಚಾರ ಏನು, ಸರ್ಕಾರದ ಕಾಯ್ದೆಗಳೇನು, ನಾವು ಹೋರಾಟವನ್ನು ಹೆಂಗ್ ಮುಂದುವರಿಬೇಕು ಅನ್ನೋದೆಲ್ಲ ದೀರ್ಘವಾದ ವಿಚಾರಗಳು ಚರ್ಚೆ ಆಗಿದೆ. ಎಲ್ಲ ಹೋರಾಟಗಾರರು ತಜ್ಞರು ಎಲ್ಲರೂ ಮಾತಾಡಿದರು. ಈ ದೇಶದ ಇತಿಹಾಸದಲ್ಲಿ 13 ತಿಂಗಳ ದೀರ್ಘ ಹೋರಾಟವನ್ನ ಮಾಡಿರ್ತಕ್ಕಂಥ ಏನು ರಾಜ್ಯ ಸರ್ಕಾರವನ್ನ ಬಗ್ಸಲಿಕ್ಕೆ ನಾವು ನಿಂತರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿಯ ನರೇಂದ್ರ ಮೋದಿ ಅವರ ಸರ್ಕಾರ ರೈತರನ್ನ ನಾಶ ಮಾಡುವಂತ 3 ಕಾಯ್ದೆಗಳನ್ನು ತಂದಾಗ ಶತಾಯ ವಾಪಸ್ ತೆಗೆಯಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಡೀ ಭಾರತ ದೇಶದ ರೈತರು ಸಂಯುಕ್ತ ಕಿಸಾನ್ ಮೋರ್ಚಾ ಅಂತಕ್ಕಂಥದ್ದು ರಚನೆ ಮಾಡಿ ಅದರ 730 ಜನ ಪ್ರಾಣ ತ್ಯಾಗ ಮಾಡಿ ಆ ನರೇಂದ್ರ ಮೋದಿ ಅವರನ್ನ ಮೊಣಕಾಲು ಊರಿಗೆ ಕುಂದಿರಿಸಿ ಹೋರಾಟವನ್ನು ಜಯಿಸಿರ್ತಕ್ಕಂಥ ಅದರ ಮುಖಂಡತ್ವದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಕೇಶ್ ಟಿಟ್ಟಿಕಾಯ್, ಡಾಕ್ಟರ್ ಸುನೀರನ್, ದರ್ಶನ್ ಪಾಲ್, ಬಿಜು ಕೃಷ್ಣ, ಯಜ್ವೀರ್ ಸಿಂಗ್ ನೋಡ್ರಿ, ಆ ಹೋರಾಟದ ಪರಂಪರೆಯನ್ನ ಇಟ್ಕೊಂಡಿರ್ತ ಗೆಲುವನ್ನ ಸಾಧಿಸಿರ್ತಕ್ಕಂಥ ಹೋರಾಟದ ರೂವಾರಿಗಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಮೊದಲನೇ ವಿಷಯ ನೋಡ್ರಿ, ಅದು ಬರೀ 13 ತಿಂಗಳ ಹೋರಾಟ, ನಮ್ಮ 3 ವರ್ಷದ ಹೋರಾಟ. ಈ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇದನ್ನು ದೀರ್ಘವಾಗಿ ಮುಂದುವರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ನಾವೇನೇ ತೀರ್ಮಾನ ಮಾಡಿ ಈ ದೇವನಹಳ್ಳಿ ಸುತ್ತಮುತ್ತ, ಚಂದ್ರಾಯಪಟ್ಟಣ ಸುತ್ತಮುತ್ತ ಇರತಕ್ಕಂಥ ಭೂಮಿಗೆ ನಾವು ಕೈ ಹಾಕಲ್ಲ ಅಂತಕ್ಕಂಥ ತೀರ್ಮಾನವನ್ನು ತಗೊಂಡೇ ನಾವು ಫ್ರೀಡಂ ಪಾರ್ಕ್ ಅನ್ನ ಬಿಡೋದು ಅಂತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ನಾಳೆ ಮಾಡಲೇಬೇಕು, ನಾವು ತಿಳಿಸಲೇಬೇಕು. ಇದು ರೈತರ ಬದುಕಿನ ಹೋರಾಟ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಪ್ರಜ್ಞಾವಂತ ಜನ, ಅದು ಕಾರ್ಮಿಕರಾಗಿರ್ಲಿ, ಇವತ್ತು ಯುವ ಜನ, ವಿದ್ಯಾರ್ಥಿಗಳಾಗಿರ್ಲಿ, ಸಮಗ್ರವಾಗಿ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಹಂಗಾಗಿ ಗೆಲುವಿನ ಹೋರಾಟವನ್ನು ತಗೊಂಡೇ ನಾವು ಹೋಗ್ತಕ್ಕಂಥ ತೀರ್ಮಾನ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನ ಇಟ್ಟು ನಾಳೆ ಸರಿಯಾಗಿ ಈ ಸರ್ಕಾರ ನಡ್ಕೊಂಡ್ರೆ ಮರ್ಯಾದೆ ಉಳಿತೈತಿ, ಇಲ್ಲದ ಮಾನ ಮರ್ಯಾದೆ ಬೀದಿಯಲ್ಲಿ ಹೋಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.